ಗುರುವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ಪ್ರಣಾಮಗಳು. ಜಯರಾಮ್ ಕೃಷ್ಣವನ್ನ ಮತ್ತು ದಿವ್ಯತ್ರಯರ ಸ್ಮರಣೆಗಳನ್ನು ತಿಳಿಸ್ತಾ ಸ್ವಾಮಿ ಪುರುಷೋತ್ತಮಾಂಜಿಯವರು ಬರೆದ ಬಹಳ ಅದ್ಭುತವಾದ ಬದುಕಿಗೆ ಸದಾ ಮಾರ್ಗದರ್ಶಿಯಾದ ಪುಸ್ತಕ ಶ್ರೀ ಶಾರದಾದೇವಿ ಜೀವನಗಂಗ. ಅದರಲ್ಲಿ ನಾವು ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಕ್ಷೀರೋದಾ ಬಾಲ ಒಬ್ಬಳು ಬಾಲ ವಿಧವೆ. ಚಿಕ್ಕಂದಿನಲ್ಲೇ ಒಮ್ಮೆ ತನ್ನ ಉಗುರು ಕತ್ತರಿಸಿಕೊಳ್ಳುತ್ತಿದ್ದಾಗ ಅವಳ ಬೆರಳುಗಳಿಗೆ ಗಾಯವಾಗಿ ಬಿಟ್ಟಿತ್ತು. ಕ್ಷೀರೋದಾ ಬಾಲ ಅಂತ ಅನ್ನುವಂಥವಳು ಒಬ್ಬಳು ಬಾಲ ವಿಧವೆ. ಬಾಲ ವಿಧವೆ ಅಂದ್ರೆ ಆಗಿನ ಟೈಮಲ್ಲಿ ಬಾಲ್ಯ ವಿವಾಹ ಹೆಚ್ಚಿತ್ತು. ಶ್ರೀಮಾದೇವ್ ಮದುವೆ ಆದಾಗ ಎಷ್ಟು ಶ್ರೀಮತಿ ವಯಸ್ಸು 5 ವರ್ಷ. 5 ವರ್ಷಕ್ಕೆ ರಾಮಕೃಷ್ಣನು ಮದುವೆ ಆಗಿದ್ರು ಶ್ರೀಮಾದೇವ್. ಅಂದ್ರೆ ಹಾಗೆ ತುಂಬಾ ಬಾಲ್ಯ ವಿವಾಹ ಪದ್ಧತಿ ಇತ್ತು. ಹಾಗಾಗಿ ಆಕೆ ಆ ಕ್ಷೀರೋದಾ ಬಾಲ ಅನ್ನುವಂಥ ಒಬ್ಬ ಮಹಿಳೆ ಚಿಕ್ಕ ವಯಸ್ಸಿಗೆ ಗಂಡನ್ನು ಕಳ್ಕೊಂಡು ಬಾಲ ವಿಧವೆ ಆಗಿರ್ತಾಳೆ. ಚಿಕ್ಕಂದಿನಲ್ಲೇ ಒಮ್ಮೆ ತನ್ನ ಉಗುರುಗಳನ್ನು ಕತ್ತರಿಸಿಕೊಳ್ಳುವ ಸಂದರ್ಭದಲ್ಲಿ ಅವಳ ಬೆರಳುಗಳಿಗೆ ಗಾಯವಾಗಿರುತ್ತೆ. ಆ ಗಾಯ ಮಾಯುವ ಮೊದಲೇ ಅವಳು ಒಂದು ದಿನ ಪರಂಗಿ ಹಣ್ಣನ್ನ ಹೆಚ್ಚುವಾಗ ಅದರ ಸೋನೆ ಆ ಗಾಯಗಳಿಗೆ ತಗುಲಿ ಪರಿಣಾಮವಾಗಿ ಬೆರಳುಗಳೆಲ್ಲ ಊದಿ ಹುಣ್ಣಾಯಿತು. ಅಂದ್ರೆ ಆ ಗಾಯ ಅಂದ್ರೆ ಮಾಯುವ ಮೊದಲೇ ಅವಳು ಪರಂಗಿ ಹಣ್ಣನ್ನು ಹಚ್ಚುವಂತ ಸಂದರ್ಭದಲ್ಲಿ ಅದರ ಸೋನೆ ಅಂದ್ರೆ ಅದು ಹಾಲು ಅವಳಿಗೆ ಆ ಗಾಯಕ್ಕೆ ತಗುಲಿ ಪರಿಣಾಮವಾಗಿ ಬೆರಳುಗಳೆಲ್ಲ ಊದಿ ಹುಣ್ಣಾಗ್ತದೆ. ಆಮೇಲೆ ಎಷ್ಟೋ ವರ್ಷಗಳೇ ಕಳೆದರೂ ಆ ಹುಣ್ಣು ವಾಸಿಯಾಗಲೇ ಇಲ್ಲ. ಎಷ್ಟೋ ವರ್ಷಗಳಾದ ಹುಣ್ಣು ವಾಸಿಯಾಗಲೇ ಇಲ್ಲಂತೆ. ಅದರಲ್ಲೂ ಬೆರಳುಗಳಿಗೆ ನೀರನ್ನ ಮುಟ್ಟಿಸಿದರೆ ಹುಣ್ಣು ರಣವಾಗುತ್ತಿತ್ತು. ಅಂದ್ರೆ ನೋವು ಜಾಸ್ತಿ ಆಗ್ತಾ ಇತ್ತು. ಯಾವ ಚಿಕಿತ್ಸೆಯಿಂದಲೂ ಅಷ್ಟು ಗುಣ ಕಾಣಲಿಲ್ಲ. ಯಾಕಂದ್ರೆ ಎಷ್ಟು ಚಿಕಿತ್ಸೆ ಕೊಟ್ಟರು ಅದು ಪರಿಹಾರ ಕಾಣಲೇ ಇಲ್ಲ. ಹೀಗೆ 12 ವರ್ಷಗಳೇ ಕಳೆದು ಹೋದವು. ಈ ನಡುವೆ ಅವಳು ಶ್ರೀಮಾತೆಯವರ ನಿಕಟ ಸಂಪರ್ಕಕ್ಕೆ ಬಂದಳು. ಈ ಮಧ್ಯೆ ಅವಳು ಶ್ರೀಮಾತೆಯವರ ಸಂಪರ್ಕಕ್ಕೆ ಬರ್ತಾಳೆ. ಆದರೆ ತನ್ನ ಹುಣ್ಣಿನ ಕಾರಣದಿಂದಾಗಿ ಅವಳು ಅವರ ಪಾದಗಳನ್ನ ಮುಟ್ಟುತ್ತಿರಲಿಲ್ಲ. ಸಾಮಾನ್ಯವಾಗಿ ಭಕ್ತರು ಮಹಾತ್ಮರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಪಾದಗಳನ್ನ ಮುಟ್ತಾರೆ. ಆದ್ರೆ ಇವಳು ತನ್ನ ಹುಣ್ಣು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಅವಳು ಶ್ರೀಮಾತೆ ಪಾದಗಳನ್ನ ಮುಡ್ತಾ ಇರಲಿಲ್ಲ. ಒಂದು ದಿನ ಇನ್ನೊಬ್ಬಳು ಭಕ್ತೆ ಶ್ರೀಮಾತೆಗೆ ಪ್ರಣಾಮ ಮಾಡುವಾಗ ಬಹಳ ಗೌರವದಿಂದ ತನ್ನ ಹಸ್ತಗಳನ್ನು ಸೀರೆಯ ಸೆರಗನ್ನ ಮುಚ್ಚಿಕೊಂಡು ಅವರ ಪಾದಧೂಳಿ ತೆಗೆದುಕೊಂಡದ್ದನ್ನ ಕ್ಷೀರೋದಾ ಬಾಲ ನೋಡಿದಳು. ಅಂದ್ರೆ ಇನ್ನೊಬ್ಬ ಭಕ್ತೆ ಶ್ರೀಮಾತೆಗೆ ಪ್ರಣಾಮ ಮಾಡುವಾಗ ಬಹಳ ಗೌರವದಿಂದ ತನ್ನ ಹಸ್ತಗಳನ್ನ ಸೀರೆಯ ಸೆರಗೆಯಿಂದ ಮುಚ್ಚಿಕೊಂಡು ಅವರ ಪಾದಧೂಳು ತೆಗೆದುಕೊಂಡದ್ದನ್ನ ಕ್ಷೀರೋದಾ ಬಾಲ ನೋಡಿದಳು. ಹೌದಲ್ಲ, ಇದು ಒಳ್ಳೆ ಉಪಾಯ ಎಂದುಕೊಳ್ಳುತ್ತಾ ಅಂದು